Hello students, class 10 part 1 ಒಳಗೆ ಲಾಸ್ಟ್ ಚಾಪ್ಟರ್ ಕೋಆರ್ಡಿನೇಟ್ ಜಾಮೆಟ್ರಿ. ಇದನ್ನ ಕೋಆರ್ಡಿನೇಟ್ ಜಾಮೆಟ್ರಿ ಒಳಗೆ 9th ಕ್ಲಾಸ್ ನಾವು ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಅನ್ನು ಕಲ್ತೀವಿ. ಕೋಆರ್ಡಿನೇಟ್ ಜಾಮೆಟ್ರಿ ಬಗ್ಗೆ ಏನೇನಂದ್ರೆ, ಫಸ್ಟ್ ಪಾಯಿಂಟ್, ಟು ಲೊಕೇಟ್ ದ ಪೊಸಿಷನ್ ಆಫ್ ಎ ಪಾಯಿಂಟ್ ಆನ್ ಎ ಪ್ಲೇನ್ ವಿ ರಿಕ್ವೈರ್ಡ್ ಎ ಪೇರ್ ಆಫ್ ಕೋಆರ್ಡಿನೇಟ್ ಎಡ್ಜಸ್. ಅಂದ್ರೆ ಯಾವುದೇ ಒಂದು ಪ್ಲೇನ್ ಒಳಗೆ ನಾವು ಒಂದು ಪಾಯಿಂಟನ್ನು ಅಥವಾ ಪಾಯಿಂಟ್ ಪೊಸಿಷನ್ ಅಲ್ಲ ಲೊಕೇಟ್ ಮಾಡಬೇಕಂದ್ರೆ ನಾವು ಕೋಆರ್ಡಿನೇಟ್ ಎಕ್ಸಸ್ ಅನ್ನು ಯೂಸ್ ಮಾಡ್ತೀವಿ. ಅಂದ್ರೆ ಕೋಆರ್ಡಿನೇಟ್ ಎಕ್ಸಸ್ ಯಾವ್ಯಾವ ಅಂದ್ರೆ, ಒಂದು ಎಕ್ಸ್ ಎಕ್ಸಸ್, ಇನ್ನೊಂದು ವೈ ಎಕ್ಸಸ್. ನೆಕ್ಸ್ಟ್, ದ ಕೋಆರ್ಡಿನೇಟ್ಸ್ ಆಫ್ ಒರಿಜಿನ್ ಆರ್ 0 0. ಆಲ್ರೆಡಿ ನೀವು ಗ್ರಾಫ್ ಹಾಕಬೇಕಾದ್ರೆ ಆ ಗ್ರಾಫನ್ನು ಎಕ್ಸ್ ಎಕ್ಸಸ್ ವೈ ಎಕ್ಸಸ್ ಹಾಕಿದ ತಕ್ಷಣ ಏನು ಎರಡು ಎಕ್ಸಸ್ ಎಲ್ಲಿ ಇಂಟರ್ಸೆಕ್ಟ್ ಆಕ್ಕವು ಅದಕ್ಕೆ ಒರಿಜಿನ್ ಅಂತ ಕರಿತೀವಿ. ಆ್ಯಂಡ್ ಇಟ್ಸ್ ಕೋಆರ್ಡಿನೇಟ್ಸ್ ಆರ್ 0 0. ಇದು ನೋಡ್ರಿ 0, 0. ಆ್ಯಂಡ್ ಕೋಆರ್ಡಿನೇಟ್ಸ್ ಆಫ್ ಎನಿ ಪಾಯಿಂಟ್ ಆನ್ ದ ಎಕ್ಸ್ ಎಕ್ಸಸ್ ಆರ್ ಆಫ್ ದ ಫಾರ್ಮ್ ಎಕ್ಸ್ 0. ಅಂದ್ರೆ ಎಕ್ಸ್ ಎಕ್ಸಸ್ ಮೇಲೆ ನಾವು ಯಾವುದೇ ಪಾಯಿಂಟ್ ಮಾರ್ಕ್ ಮಾಡಿದ್ರೆ, ಅಂದ್ರೆ 0 ನಾವು ಬಲಗಡೆ ಹೋದ್ರೆ 1 2 3 ಏನ್ ಮಾರ್ಕ್ ಮಾಡಿರ್ತೀವಿ, ಅದು 1 0 2 0 3 0 ಈ ರೀತಿ. ಇನ್ನು ಬೇಸಿಕ್ ಆಗಿ ಬರೆದ್ರಪ್ಪ ಅಂದ್ರೆ, ಕೋಆರ್ಡಿನೇಟ್ ಆಫ್ ಎನಿ ಪಾಯಿಂಟ್ ಆನ್ ದ ಎಕ್ಸ್ ಎಕ್ಸಸ್ ಆರ್ ಆಫ್ ದಿ ಫಾರ್ಮ್ ಎಕ್ಸ್, 0. ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಆನ್ ದ ವೈ ಎಕ್ಸಸ್ ಆರ್ ಆಫ್ ದ ಫಾರ್ಮ್ 0 y. ನೋಡ್ರಿ, 1 ಮಾರ್ಕ್ಸ್ ಒಳಗಡೆ ಈ 3 ಪಾಯಿಂಟ್ಸ್ ನೊಳಗೆ ಯಾವ್ದಾದ್ರು ಒಂದು ಡೆಫಿನೆಟ್ ಆಗಿ ಕೇಳಿರ್ತಾರೆ. ಎಕ್ಸ್ ಎಕ್ಸಸ್ ಅಂದ ತಕ್ಷಣ ಎಕ್ಸ್ ಇರುತ್ತೆ, ವೈ ಕೋಆರ್ಡಿನೇಟ್ 0 ಇರುತ್ತೆ. ಅವ್ನು ವೈ ಎಕ್ಸಸ್ ಮೇಲೆ ವೈ ಇರುತ್ತೆ, ಎಕ್ಸ್ ಕೋಆರ್ಡಿನೇಟ್ 0 ಆಗಿರುತ್ತೆ. ಈ ರೀತಿ ನೆನ್ಪಿಟ್ಕೊಳಕ. ನೆಕ್ಸ್ಟ್, ಕೋಆರ್ಡಿನೇಟ್ ಜಾಮೆಟ್ರಿ ಒಳಗೆ ದ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಫಾರ್ಮುಲಾ ಮೇಲೆ ಈ ಚಾಪ್ಟರ್ ಬರ್ತಕ್ಕಂಥ ಎಲ್ಲಾ ಫಾರ್ಮುಲಾ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಿ. ಅದು ಫಸ್ಟ್ ಫಾರ್ಮುಲಾ ಇಸ್ ಡಿಸ್ಟೆನ್ಸ್ ಫಾರ್ಮುಲಾ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಪಿ ಆಫ್ x1 y1 and q of x2 y2 is d is equal to square root of x2 minus x1 whole square plus y2 minus y1 ಹೋಲ್ ಸ್ಕ್ವೇರ್. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದು ಅಂದ್ರೆ ಒಂದು ಲೈನ್ ಇದ್ದಂತ ಸಂದರ್ಭದೊಳಗಡೆ ಆ ಒಂದು ಸ್ಟ್ರೇಟ್ ಲೈನ್ ಹಿಡಿಬೇಕಂದ್ರೆ ನಮಗೆ ಮಿನಿಮಮ್ 2 ಪಾಯಿಂಟ್ಸ್ ಬೇಕು. ಹಂಗಾದ್ರೆ ಆ 2 ಪಾಯಿಂಟ್ಸ್ ಮಧ್ಯೆ ಇರತಕ್ಕಂತ ಡಿಸ್ಟೆನ್ಸ್ ಕಂಡು ಹಿಡಿಯಾಕ ಎಷ್ಟು ಡಿಸ್ಟೆನ್ಸ್ ಒಳಗದಾವ ಅಂತ ಕಂಡು ಹಿಡಿಬೇಕಂದ್ರೆ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಈಗ ತೋರಿಸ್ತೀನಿ ನೋಡ್ರಿ, ನಾನು 2 ಪಾಯಿಂಟ್ಸ್ ತಗೊಂತೀನಿ ಅನ್ಕೋರಿಗೆ. ಇಲ್ಲಿ ಬರ್ದೀನಿ ನಾನು, ಪಿ ಆಫ್ x1 y1 and this point is q of x2 y2. 2 ಪಾಯಿಂಟ್ಸ್ ಅದಾವ. ಹಾಗಾದ್ರೆ ಈ ಪಾಯಿಂಟ್ ಪಿ ಮತ್ತು ಪಾಯಿಂಟ್ ಕೆ ಇರತಕ್ಕಂಥ ಡಿಸ್ಟೆನ್ಸ್ ಕಂಡು ಹಿಡಿಬೇಕಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಇಲ್ಲಿ ಡಿ ಅಂದ್ರೆ ಡಿಸ್ಟೆನ್ಸ್. ನಮಗ ಇದೇ ಡಿಸ್ಟೆನ್ಸ್ ಫಾರ್ಮುಲಾದೊಳಗಡೆ ಇನ್ನೂ ಒಂದು ಬರುತ್ತೆ. ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಫ್ರಾಮ್ ಒರಿಜಿನ್. ಒರಿಜಿನ್ ಅಂದ್ರೆ ಅದ್ರ ಕೋಆರ್ಡಿನೇಟ್ಸ್ ನಮಗೆ ಆಲ್ರೆಡಿ ಗೊತ್ತದಾವು, 0 0. ಹಂಗಾದ್ರೆ ನಮಗೊಂದು ಯಾವುದೇ ಕೋಆರ್ಡಿನೇಟ್ ಎಕ್ಸಸ್ ತಗೊಂಡಾಗ ಈ ರೀತಿ, ಇದು ಎಕ್ಸ್ ಎಕ್ಸಸ್, ಇದು ವೈ ಎಕ್ಸ್, ಇಲ್ಲಿರುತ್ತೆ ಒರಿಜಿನ್. ಈ ಒರಿಜಿನ್ ಇಂದ ನಾನು ಇಲ್ಲೊಂದು ಪಾಯಿಂಟ್ ಹಾಕೊಂತೀನಿ, ಪಿ ಆಫ್ ಎಕ್ಸ್ ವೈ. ಹಂಗಾರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಓ ಅಂಡ್ ಪಿ, ದ ಡಿಸ್ಟೆನ್ಸ್ ಬಿಟ್ವೀನ್ ಒರಿಜಿನ್ ಅಂಡ್ ಎ ಪಾಯಿಂಟ್ ಈಸ್ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈ ರೀತಿ ಇರುತ್ತೆ ನೋಡ್ರಿ, ನೆನ್ಪಿಟ್ಕೋರಿ. ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಾಮ್ ಒರಿಜಿನ್ ಅಂದಾಗ ಅವ್ರು ಕೊಟ್ಟಿರೋ ನಂಬರ್ ಅನ್ನು ಜಸ್ಟ್ ಸ್ಕ್ವೇರ್ ಮಾಡಿ ಆಡ್ ಮಾಡಬೇಕು. ಆಮೇಲೆ ನಾನು ಇಲ್ಲೊಂದು ಪಾಯಿಂಟ್ಸ್ ಬರ್ತೀನಿ, ಭಾಳ ಇಂಪಾರ್ಟೆಂಟ್ ಇದು. ಪಾಯಿಂಟ್ಸ್ ಎ ಬಿ ಅಂಡ್ ಸಿ ಆರ್ ಕೋಲಿನಿಯರ್ ಇಫ್ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ. ಅಂದ್ರೆ ಯಾವ್ದಾದ್ರು 3 ಪಾಯಿಂಟ್ಸ್ ಅನ್ನು ನಾವು ಕೋಲಿನಿಯರ್ ಅನ್ಬೇಕಂದ್ರೆ, ಕೋಲಿನಿಯರ್ ಅಂದ್ರೆ ದ ಪಾಯಿಂಟ್ಸ್ ಲೈ ಆನ್ ದ ಸೇಮ್ ಲೈನ್. ನಾ ಇಲ್ಲಿ ಡಯಾಗ್ರಾಮ್ ಹಾಕಿ ನೋಡ್ರಿ, ಇಲ್ಲಿ ಒಂದು ಲೈನ್ ಐತಿ, ಈ ಲೈನ್ ಮೇಲೆನೆ ಎ ಬಿ ಸಿ ಅದಾವು. ಈ ರೀತಿ ಈಗ ಪಾಯಿಂಟ್ ಎ ಬಿ ಸಿ ನಾವು ಕೋಲಿನಿಯರ್ ಅನ್ಬೇಕು ಅಂದ್ರೆ ಯಾವಾಗ ಅನ್ಬೇಕಪ್ಪ ಅಂದ್ರೆ, ಎ ಬಿ ಮತ್ತು ಬಿ ಸಿನ ಕೂಡಿಸಿದ್ರೆ ನಮಗೆ ಟೋಟಲ್ ಆಗಿ ಎ ಸಿ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಎ ಬಿ 4 ಬಿ ಸಿ 2 ಐತೆ ಅನ್ಕೋರಿ, 4 + 2 6 ಆಯ್ತು. ಅವಾಗ ಟೋಟಲ್ ಎ ಸಿ ಮೆಜರ್ಮೆಂಟ್ 6. ಆ ರೀತಿ ಈಕ್ವಲ್ ಬಂದಾಗ ಈ ಪಾಯಿಂಟ್ಸ್ ಏನಾಗಿರ್ತಾವ ಅಂದ್ರೆ ಕೋಲಿನಿಯರ್ ಆಗಿರ್ತಾವ. ಅಥವಾ ಅದು ಸಮ ಬರಲಿಲ್ಲ ಅಂತಂದ್ರೆ, ಎ ಬಿ ಪ್ಲಸ್ ಬಿ ಸಿ ಇಸ್ ನಾಟ್ ಈಕ್ವಲ್ ಟು ಎ ಸಿ ಬಂದ್ರೆ ದ ಪಾಯಿಂಟ್ಸ್ ಆರ್ ನಾಟ್ ಕೋಲಿನಿಯರ್. ಆಮೇಲೆ ಎಕ್ಸಾಮ್ ಬಿದ್ದಂತ ಒಂದ್ 2 ಲೆಕ್ಕ ಬಿಡಿಸಿನಿ ನಾನಿಲ್ಲೇ. ಇದು 1 ಮಾರ್ಕ್ಸಿನ ಪ್ರಾಬ್ಲಮ್. ಇದು ಭಾಳ ಸಲ ಕೇಳ್ತಾರೆ ಇದನ್ನ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 4 3 ಅಂಡ್ ಒರಿಜಿನ್. ನಮ್ಗೆ ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೊತ್ತೈತಿ. ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಒರಿಜಿನ್ ಅಂದಾಗ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲ ಎಕ್ಸ್ ಅಂದ್ರೆ 4, ವೈ ಅಂದ್ರೆ 3. ಸೊ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. 4 4 16, 3 3 9, 16 9 ಕೂಡಿಸ್ರಿ 25. ಅಂಡ್ ದ ಸ್ಕ್ವೇರ್ ರೂಟ್ ಆಫ್ 25 is 5 units. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಅಂಡ್ ಒರಿಜಿನ್ ಇಸ್ 5 units. ಆಮೇಲೆ ಈ ಚಾಪ್ಟರ್ ಮುಗಿವರೆಗೂ ಕಂಪಲ್ಸರಿ ನೆನ್ಪಿಟ್ಕೋರಿ, ಏನೇ ಪ್ರಾಬ್ಲಮ್ ಸಾಲ್ವ್ ಮಾಡಲಿ ಕಂಪಲ್ಸರಿಯಾಗಿ ಫೈನಲ್ ಆಗಿ ಬಂದಂತ ಆನ್ಸರ್ಗೆ ಯೂನಿಟ್ಸ್ ಅಂತ ಹಚ್ಚಕ ಮರಿಬೇಡ್ರಿ.
ನೆಕ್ಸ್ಟ್ ಇದು ಸೇಮ್ ಕ್ವಶನ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ -6, -8 ಫ್ರಾಮ್ ಒರಿಜಿನ್. ಇಲ್ಲಿನು ಎಕ್ಸ್ ಅಂದ್ರೆ -6, y ಅಂದ್ರೆ -8. ಸೊ ದ ಫಾರ್ಮುಲಾ ಇಸ್ √(x² + y²). ಆಮೇಲೆ ಇಲ್ಲಿ x² ಇರೋದಕ್ಕೆ ನಮಗೆ ಏನ್ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ -6 ಐತಲ್ಲ, -6 ಅನ್ನ ಸ್ಕ್ವೇರ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅಂದ್ರೆ +36. -8 ಸ್ಕ್ವೇರ್ ಮಾಡಿದ್ರೆ +64. 36ಕ್ಕೆ 64 ಕೂಡಿಸ್ರಿ 100. ದ ಸ್ಕ್ವೇರ್ ರೂಟ್ ಆಫ್ 100 ಇಸ್ 10. ಸೊ ಡಿ ಇಸ್ ಈಕ್ವಲ್ ಟು 10 ಅಷ್ಟ ಬರೀಬಾರ್ದು, 10 ಯೂನಿಟ್ಸ್ ಕಂಪಲ್ಸರಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಎಕ್ಸರ್ಸೈಸ್ ಐತಿ, ಎಕ್ಸರ್ಸೈಸ್ 7.1. ದ ಫಸ್ಟ್ ಮೇನ್ ಇಸ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಅವ್ರು ಪಾಯಿಂಟ್ಸ್ ಕೊಟ್ಟಾರ. ಫಸ್ಟ್ ಪ್ರಾಬ್ಲಮ್ ನೋಡ್ಕೋರಿ, 2, 3, 4, -1. ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಅವ್ರು ಕೊಟ್ಟಂತ ಏನು ಪಾಯಿಂಟ್ಸ್ ಅದಾವಲ್ಲ ಅದ್ರ ಕೆಳಗಡೆ ಇಟ್ ಈಸ್ x1 ಕೋಆರ್ಡಿನೇಟ್, ಇಟ್ ಈಸ್ y1, x2, y2. ಈ ರೀತಿ ಆ ಪಾಯಿಂಟ್ಸ್ ವಾಪಸ್ ಬರ್ಕೊಂಡು x1 y1 x2 y2 ಬರೆದು ಬಿಡಬೇಕು. ಇದು ಆದ ತಕ್ಷಣ ಡಿಸ್ಟೆನ್ಸ್ ಫಾರ್ಮುಲಾ ಹಚ್ಚಬೇಕು, ಕಂಪಲ್ಸರಿ ಫಾರ್ಮುಲಾ ಹಚ್ಚಬೇಕು. ದ ಡಿಸ್ಟೆನ್ಸ್ ಫಾರ್ಮುಲಾ ಡಿ ಇಸ್ ಈಕ್ವಲ್ ಟು √(x2 - x1 2 + y2 - y1 2). ನೋಡ್ರಿ x2 ವ್ಯಾಲ್ಯೂ ನಮಗೆ ಗೊತ್ತೈತಿ 4 -x1 - 2 2 ಪ್ಲಸ್ y2 1 ಮೈನಸ್ y1 ಅಂದ್ರೆ 3. ಸೊ 1 - 3 ಇಟ್ಸ್ (2). 4ರೊಳಗೆ 2 ಕಳೆದ್ರೆ 2 ಸ್ಕ್ವೇರಿಗೆ ಸ್ಕ್ವೇರ್, ಪ್ಲಸ್ 1ರೊಳಗೆ 3 ಕಳೆದ್ರೆ -2. ನೆನ್ಪಿರ್ಲ್ರಿ, 1ರೊಳಗೆ ನಾವು 3 ಕಳೆಯಕತ್ತೀವಿ, 3ರೊಳಗೆ 1 ಕಳೆದ್ರೆ +2, 1ರೊಳಗೆ 3 ಕಳೆದ್ರೆ -2. ಅದನ್ನು ಸ್ಕ್ವೇರ್ ಮಾಡಬೇಕು. ಇಲ್ಲಿ 2 2 4 ಆಯ್ತು. ಆಮೇಲೆ -2 ಸ್ಕ್ವೇರ್ ಮಾಡಿದ್ರೆ +4 ಬರುತ್ತೆ ಆನ್ಸರ್. ಸೊ 4 ಕೂಡಿಸಿದ್ರೆ 8. ಇದನ್ನ ಇನ್ನೂ ಸಿಂಪಲ್ ಆಗಿ ಮಾಡ್ಬೇಕಂದ್ರೆ 4 2 8, ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ 2, √2ಗೆ √2. ನೋಡ್ರಿ ನಾ ಯೂನಿಟ್ಸ್ ಹಚ್ಚಿನಿ ಇಲ್ಲೇ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಗಿವನ್ ಪಾಯಿಂಟ್ಸ್ ಇಸ್ ಡಿ ಇಸ್ ಈಕ್ವಲ್ ಟು 2√2 ಯೂನಿಟ್ಸ್. ಅದೇ ರೀತಿ ಸೆಕೆಂಡ್ ಪ್ರಾಬ್ಲಮ್ ನೋಡ್ಕೋರಿ, -5 7 -1 3. ಈ ಪ್ರಾಬ್ಲಮ್ ಭಾಳ ಸಲ ಎಕ್ಸಾಮಿಗೆ ಕೇಳ್ಯಾರ. -5 ಅನ್ನೋದು x1, 7 y1, -1 x2, ಇದು y2. ಡಿಸ್ಟೆನ್ಸ್ ಫಾರ್ಮುಲಾ ಹಚ್ಚ್ರಿ, ಸೇಮ್ ಸ್ಟೆಪ್ ಫಾಲೋ ಆಗ್ಬಿಡ್ರಿ. x2 - x1 ಹೇಳ್ತೀನಿ ನೋಡ್ರಿ. ಇಲ್ಲೇ x2 ಅಂದ್ರೆ -1 ಐತಿ, ಆಮೇಲೆ -x1 ಅಂತ ಹೇಳಿದ್ರಿಲ್ಲ, ಇಲ್ಲೇ ನೋಡ್ಕೋರಿ ಮೈನಸ್ ಐತಿ, ಇಲ್ಲಿನೂ ಮೈನಸ್ ಐತಿ. ಸೊ ಮೈನಸ್ ಇಂಟು ಮೈನಸ್ ದಟ್ ಈಸ್ +5. ಆ ರೀತಿ ಆಗತ್ತೆ ಅದು ನೋಡ್ಕೊರ್ಬೇಕಾದ್ರೆ. ಇನ್ನೇನು ಹೇಳ್ತೀನಿ, x2 - x1 ಅಂದ್ರೆ x2 ಎಷ್ಟೈತಿ -1 ಐತಿ. ನಾ -1 ಸಬ್ಸ್ಟಿಟ್ಯೂಟ್ ಮಾಡಿದೆ. ಇದು ಫಾರ್ಮುಲಾದಾಗಿರ್ತಕ್ಕಂಥ ಮೈನಸ್ ಇಂಟು ಬ್ರಾಕೆಟ್ x1 ಎಷ್ಟೈತಿ -5. ಹೌದಾ, -1 ಇಲ್ಲಿ ನೋಡ್ರಿ, ಮೈನಸ್ ಇಂಟು ಮೈನಸ್ +5. ಇಲ್ಲಿ ಇದನ್ನೋದು ದೊಡ್ಡ ಸಂಖ್ಯೆ, ಇದು ಸಣ್ಣ ಸಂಖ್ಯೆ. ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಯನ್ನು ಕಳೀರಿ 4. ಯಾಕೆ ಹೇಳ್ರಿ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, ಅದಕ್ಕೆ +4 ಅದು. ರೈಟ್. ಸೊ -1 +5 ಅಂದ್ರೆ 5 1 ಕಳೆದ್ರೆ 4 ಸ್ಕ್ವೇರ್. ಇಲ್ಲಿ ನೋಡ್ಕೋರಿ 3ರೊಳಗೆ 7 ಕಳಿಬೇಕು. 3ರೊಳಗೆ 7 ಕಳೆದ್ರೆ -4, ಅದನ್ನು ಸ್ಕ್ವೇರ್ ಮಾಡಬೇಕು. 16 + 16 32 ಆಯ್ತು. 16 2 32, ಸ್ಕ್ವೇರ್ ರೂಟ್ ಆಫ್ 16 ಅಂದ್ರೆ 4. ಸೊ 4√2 ಯೂನಿಟ್ಸ್. ಆಮೇಲೆ ಇದ್ರೊಳಗೆ ಒಂದು ಸ್ಪೆಷಲ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಈ ಎರಡು ಮೇಲಿನ ಲೆಕ್ಕದೊಳಗೆ ನಂಬರ್ಸ್ ಕೊಟ್ಟಿದ್ರು, ಬಟ್ ಈ ಪ್ರಾಬ್ಲಮ್ದೊಳಗೆ ವೇರಿಯೇಬಲ್ಸ್ ಕೊಟ್ಟಾರ ಅವರು. a, b -a, -b. ನೋಡ್ಕೋರಿ ಈ ಪ್ರಾಬ್ಲಮ್ದೊಳಗಡೆ a x1, b y1, x2 y2, -a ಹೋಲ್ ಸ್ಕ್ವೇರ್, -b ಹೋಲ್ ಸ್ಕ್ವೇರ್. -a ಕೂಡಿಸಿದ್ರೆ -2a, -b ಆ್ಯಡ್ ಮಾಡಿದ್ರೆ -2b. ಇವನು ಸ್ಕ್ವೇರ್ ಮಾಡೋಣ. -2 ಸ್ಕ್ವೇರ್ ಮಾಡಿದ್ರೆ ಫಸ್ಟ್ 4, a ಸ್ಕ್ವೇರ್ಗೆ a ಸ್ಕ್ವೇರ್. ಇಲ್ಲಿ -2 ಸ್ಕ್ವೇರ್ ಮಾಡ್ರಿ 4, b ಸ್ಕ್ವೇರ್ b ಸ್ಕ್ವೇರ್. ಇಲ್ಲಿ 4 ಕಾಮನ್ ಆಯ್ತು, ಇಂಟು ಬ್ರಾಕೆಟ್ a ಸ್ಕ್ವೇರ್ + b ಸ್ಕ್ವೇರ್. ನಮಗೆ ಸ್ಕ್ವೇರ್ ರೂಟ್ ಆಫ್ 4 ಗೊತ್ತೈತಿ, ದಟ್ ಈಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ + b ಸ್ಕ್ವೇರ್ ಯೂನಿಟ್ಸ್. ಈ ಪ್ರಾಬ್ಲಮ್ ಅನ್ನು ಭಾಳ ಸಲ ಕೇಳ್ಯಾರ. ಆಮೇಲೆ ಈ ಪ್ರಾಬ್ಲಮ್ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, ಇದನ್ನ a b -a -b ಹಾಕೊಂಡು ಪ್ರಾಕ್ಟೀಸ್ ಆದ್ಮೇಲೆ XY ಹಚ್ಕೋರಿ, -x -y ಪ್ರಾಕ್ಟೀಸ್ ಮಾಡ್ರಿ. ಅಥವಾ PQ ಅಂತ ಹಚ್ಕೋರಿ, -p -q ಅಂತ ಹಚ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಸೆಕೆಂಡ್ ಪ್ರಾಬ್ಲಮ್ ಇದು ಭಾಳ ಇಂಪಾರ್ಟೆಂಟ್. 3 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್ಸ್ ಇರ್ತಾವೆ ಇದ್ರ ಮೇಲೆ. ಇಲ್ಲೇನು ಹೇಳ್ಯಾರ ಅವರು, ಶೋ ದ್ಯಾಟ್ ದ ಪಾಯಿಂಟ್ಸ್ a of 3, 1, b of 6, 4 and c of 8, 6 ಆರ್ ಕೋಲಿನಿಯರ್. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಕೋಲಿನಿಯರ್ ಅನ್ಬೇಕು ಅಂದ್ರೆ ಆ 3 ಪಾಯಿಂಟ್ಸ್ ಒಂದ ಲೈನ್ ಮೇಲೆ ಅದಾವಂತ ಹೇಳ್ಬೇಕಂದ್ರೆ ಅಲ್ಲಿ 3 ಪಾಯಿಂಟ್ಸ್ ಬರ್ಕೋಬೇಕು, ಒಂದು ಲೈನ್ ಹಾಕಿ. AB + BC = AC. ಆ ರೀತಿ AB ಮಗೆ BC ಕೂಡಿಸಿದಾಗ AC ಬಂದ್ರೆ ಮಾತ್ರ ಅವು ಕೋಲಿನಿಯರು. ಆನ್ಸರ್ ಬರಲಿಲ್ಲ ಅಂತಂದ್ರೆ ಅವು ನಾಟ್ ಕೋಲಿನಿಯರ್. ಆಮೇಲೆ ಇಂಥ ಪ್ರಾಬ್ಲಮ್ಸ್ ಬಿಡಿಸ್ಬೇಕಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಒಂದು ಸಲ ಬರೆದು ಬಿಟ್ರೆ ನಾವು ಪ್ರಾಬ್ಲಮ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು.
ಇಲ್ಲ ಬರ್ದಿ ನೋಡ್ರಿ ಡಿ ಇಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ರೈಟ್, ಫಸ್ಟ್ ನಾವೇನ್ ಮಾಡೋಣ, ಇಲ್ಲಿ ಲೈನ್ ಚಿತ್ರ ಹಾಕಿ ನೋಡ್ರಿ, ಎ ಬಿ ಆಮೇಲೆ ಬಿ ಸಿ ಆಮೇಲೆ ಕಂಪ್ಲೀಟ್ ಆಗಿ ಎ ಸಿ ಆಗುತ್ತೆ. ಫಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಅಂತ ಕಂಡು ಹಿಡ್ಕೊಳ್ಳೋಣ. ಎ ಬಿ ಅಂತ ಕರಿತೀವಿ ನಾವು ಅದಕ್ಕೆ. ಎ ಕೋಆರ್ಡಿನೇಟ್ಸ್ ಗೊತ್ತದವು 3,1 6 4 x1 y1 x2 y2. ಫಾರ್ಮುಲಾದ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾ. ಸ್ಕ್ವೇರ್ ರೂಟ್ ಆಫ್ x2 ಎಷ್ಟೈತೆ ನೋಡ್ರಿ ಇಲ್ಲೇ 6 ಮೈನಸ್ x1 3 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 1 ಹೋಲ್ ಸ್ಕ್ವೇರ್. 6 3 ಹೋದ್ರೆ 3 3 ಮೂರ್ಲಿ 9 4 1 3 3 ಮೂರ್ಲಿ 9. 9 ಇಂಟು 2 ಸ್ಕ್ವೇರ್ ರೂಟ್ ಆಫ್ 9 ಇಸ್ 3 ರೂಟ್ 2ಗೆ ರೂಟ್ 2 ಯೂನಿಟ್ಸಿಗೆ. ಯೂನಿಟ್ಸ್ ಬರೀಬೇಕಾದ್ರೆ ಇವು ಬರೆದ್ರು ಸಾಕು. ನೆಕ್ಸ್ಟ್ ಬಿ ಮತ್ತು ಸಿ ಇರೋ ಡಿಸ್ಟೆನ್ಸ್ ಕಂಡುಹಿಡಿಯೋಣ. ಡಿಸ್ಟೆನ್ಸ್ ಬಿಟ್ವೀನ್ ಬಿ ಆ್ಯಂಡ್ ಸಿ, ದಟ್ ಇಸ್ ಬಿ ಸಿ. ಇದ್ರ ಕೋಆರ್ಡಿನೇಟ್ಸ್ ಬರ್ಕೋಬೇಕು ಮತ್ತೆ ನೀವು ಕಂಪಲ್ಸರಿ ಆಗಿ. 6 4 8 6 ನೋಡ್ರಿ. x2 ಮೈನಸ್ x1 ಏನಾಗುತ್ತೆ 8 ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ 6 ಮೈನಸ್ 4 ಹೋಲ್ ಸ್ಕ್ವೇರ್. 4 ಪ್ಲಸ್ 4 ದಟ್ ಇಸ್ 2 ರೂಟ್ 2 ಆಯ್ತು. ಈಗ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಸಿ ಕಂಡುಹಿಡಿಯೋಣ. ಎ ಸಿ, ಎ ಕೋಆರ್ಡಿನೇಟ್ಸ್ ಬರ್ಕೋಬೇಕು, ಸಿ ಕೋಆರ್ಡಿನೇಟ್ಸ್ ಬರ್ಕೋಬೇಕು. x1 y1 x2 y2 ಕಂಪಲ್ಸರಿ ಬರೀರಿ. ಸ್ಕ್ವೇರ್ ರೂಟ್ ಆಫ್ x2 ಎಷ್ಟೈತೆ ನೋಡ್ರಿ ಇಲ್ಲೇ 8 ಐತಿ. 8 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6 ಮೈನಸ್ 1 ಹೋಲ್ ಸ್ಕ್ವೇರ್. 25ಕ್ಕೆ 25 25 ಅಲ್ಲಿ 50 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 25 ಇಸ್ 5. ಈಗ ನೋಡೋಣ, ಅದನ್ನು ಟೆಸ್ಟ್ ಮಾಡೋಣ. ನಮ್ಗೆ ಏನು ಕಂಡೀಷನ್ ಇತ್ತು, ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು ಎ ಸಿ ಬರಬೇಕು. ಎ ಬಿ ಎಷ್ಟೈತಿ ನೋಡ್ರಿ 3 ರೂಟ್ 2, ಬಿ ಸಿ ಎಷ್ಟೈತಿ 2 ರೂಟ್ 2. ಇಲ್ಲೇ ರೂಟ್ 2 ರೂಟ್ 2 ಕಾಮನ್ ಆಗುತ್ತೆ. 3 ರೂಟ್ 2ಕ್ಕೆ 2 ರೂಟ್ 2 ಕೂಡಿಸಿದ್ರೆ 5 ರೂಟ್ 2. ಎ ಸಿ ಬಂದೈತಿ ಇಲ್ಲ ಚೆಕ್ ಮಾಡ್ಕೊರಿ, ಅದು ಅಷ್ಟು ಬಂದೈತಿ. ದೇರ್ ಫೋರ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಆದ್ದರಿಂದ ದ ಪಾಯಿಂಟ್ಸ್ ಎ ಬಿ ಅಂಡ್ ಸಿ ಆರ್ ಕೋಲಿನಿಯರ್. ಒಂದ್ ವೇಳೆ ನಮಗೆ ಏನಾದ್ರು ಇಲ್ಲಿ 6 ರೂಟ್ 2 ಬಂದಿದ್ರೆ ಅವಾಗ ಎ ಬಿ ಪ್ಲಸ್ ಬಿ ಸಿ ಇಸ್ ನಾಟ್ ಈಕ್ವಲ್ ಟು ಎ ಸಿ, ದ ಪಾಯಿಂಟ್ಸ್ ಆರ್ ನಾನ್ ಕೋಲಿನಿಯರ್. ನಾನು ನಿಮಗೆ ಇಲ್ಲಿ ನೋಡ್ರಿ ವಿಡಿಯೋದಾಗ ಹಿಡಿತೀನಿ. ಈ ಪ್ರಾಬ್ಲಮ್ ನೀವು ಸ್ವಂತ ಬಿಡಿಸ್ಬೇಕು. ಹೋಮ್ವರ್ಕ್ ಅಂತ ಬರ್ದೀನಿ ನಾನು ಇಲ್ಲಿ. ಡಿಟರ್ಮೈನ್ ಇಫ್ ದ ಪಾಯಿಂಟ್ಸ್ 1, 5, 2, 3 and -2, -11 ಆರ್ ಕೋಲಿನಿಯರ್. ಅವ್ರೇನು ಹೇಳ್ಯಾರ ಗೊತ್ತಾ, ಈ ಪಾಯಿಂಟ್ಸ್ ಕೋಲಿನಿಯರ್ ಅದಾವೋ ಇಲ್ಲೋ ಚೆಕ್ ಮಾಡ್ರಿ ಅಂತ ಹೇಳ್ಯಾರ. ಡಿಟರ್ಮೈನ್ ಅಂದ್ರೆ ಕಂಡುಹಿಡೀರಿ. ಅವು ಕೋಲಿನಿಯರ್ ಇದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಒಂದ್ ವೇಳೆ ಈ ಪಾಯಿಂಟ್ಸ್ ಕೋಲಿನಿಯರ್ ಇಲ್ಲ ಅಂದ್ರೆ ಅವಾಗ ಏನಾಗುತ್ತೆ, ಎ ಬಿ ಪ್ಲಸ್ ಬಿ ಸಿ ಇಸ್ ನಾಟ್ ಈಕ್ವಲ್ ಟು ಎ ಸಿ. ಅದು ಬಂತು ಅಂದ್ರೆ ದ ಪಾಯಿಂಟ್ಸ್ ಆರ್ ನಾನ್ ಕೋಲಿನಿಯರ್. ನಾ ಒನ್ಸ್ ಅಗೇನ್ ರಿಪೀಟ್ ಮಾಡಕತ್ತೀನಿ. ಈಗ ಬಿಡಿಸ್ತಕ್ಕಂಥ ಎಕ್ಸಸೈಸ್ ಎಲ್ಲಾ ಪ್ರಾಬ್ಲಮ್ಸು ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಅದಾವು. ವಿ ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆನ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. 3ನೇ ಪ್ರಾಬ್ಲಮ್ ಓದ್ತೀನಿ ನೋಡ್ರಿ. ಚೆಕ್ ವೆದರ್ 5, -2, 6, 4 and 7, -2 are the vertices of an isosceles triangle. Isosceles ಅಂತಂದ್ರೆ 2 sides of a triangle are equal. ಅಂದ್ರೆ ಸಮದ್ವಿ ಬಾಹು ತ್ರಿಭುಜ. ಆ ತ್ರಿಭುಜದಲ್ಲಿ ಯಾವ್ದಾದ್ರು 2 ಬಾಹುಗಳು ಸಮನಾಗಿರ್ಬೇಕು. ಅವ್ರು ಏನ್ ಹೇಳ್ಯಾರ, ಈ ಕೊಟ್ಟಂತ ಪಾಯಿಂಟ್ಸ್ ಐಸೋಸೆಲಸ್ ಟ್ರಯಾಂಗಲ್ ವರ್ಟಾಸಸ್ ಆಗ್ಯಾವೋ ಇಲ್ಲ ಚೆಕ್ ಮಾಡಿರಿ ಅಂತಾರೆ. ಒಂದ್ ವೇಳೆ ಇವು ಐಸೋಸೆಲಸ್ ಟ್ರಯಾಂಗಲ್ ವರ್ಟಾಸಸ್ ಆಗಿದ್ರೆ ಯಾವ್ದಾದ್ರು 2 ಸೈಡ್ಸ್ ಮೆಜರ್ಮೆಂಟ್ ಸೇಮ್ ಬರಬೇಕು. ಬರ್ಲಿಲ್ಲ ಅಂದ್ರೆ ಅದು ಐಸೋಸೆಲಸ್ ಟ್ರಯಾಂಗಲ್ ಆಗೋರುದಿಲ್ಲ. ಯಾಕಂದ್ರೆ ಅವ್ರು ಚೆಕ್ ಅಂತ ಹೇಳ್ಯಾರ. ಒಂದ್ ವೇಳೆ ಶೋ ದ್ಯಾಟ್ ಹೇಳಿದ್ರೆ ಈ ಪ್ರಾಬ್ಲಮಿಗೆ ಕಂಪಲ್ಸರಿ ಆಗಿ ಅದು ಐಸೋಸೆಲಸ್ ಟ್ರಯಾಂಗಲ್ ಬರ್ತಿತ್ತು. ರೈಟ್, ನಮಗ ಎ ಕೋಆರ್ಡಿನೇಟ್ಸ್ ಕೊಟ್ಟಾರ. ಇಲ್ಲದಾವಲ್ಲ 5, -2. ಒಂದೇದು ಏನ್ ಕೊಟ್ಟಾರ 5, -2. ಅದನ್ನ ಎ ಕೊಡ್ರಿ. ಎರಡನೇದು ಬಿ ಕೋಆರ್ಡಿನೇಟ್ಸ್ 6, 4. ಸಿ ಕೋಆರ್ಡಿನೇಟ್ಸ್ 7, -2. ಈ ರೀತಿ ಫಸ್ಟ್ ಒಂದು ರಫ್ ಡಯಾಗ್ರಾಮ್ ಹಾಕೊಂಡು ಈ ರೀತಿ ಕೋಆರ್ಡಿನೇಟ್ಸ್ ಬರ್ಕೋಬೇಕು. ಇಲ್ಲಿ ನಾ ಬರ್ದೀನಿ ನೋಡ್ರಿ, ಎ ಬಿ ಸಿ ಬರ್ದೀನಿ. ಫಸ್ಟ್ ಏನ್ ಮಾಡೋಣ, ಎ ಬಿ ಕಂಡುಹಿಡಿಯೋಣ. ಸೈಡ್ ಎ ಬಿ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಅಂತ ಕಂಡುಹಿಡಿಯೋಣ. ಸೊ ಎ ಬಿ ಇಸ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ನೋಡ್ಕೊರಿ x1 y1 x2 y2. 6 - 5 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲೇ 4ಗೆ 4 ಹಚ್ಚರಪಿ x2, ಇದು y2. ಇಲ್ಲಿ ಮೈನಸ್ ಐತಿ y1. ಅವಾಗ ಏನಾಗುತ್ತೆ ನೋಡ್ಕೋರಿ, y2 ಮೈನಸ್ y1 ಐತಿಲ್ಲ. ನಾ ರಫ್ ಆಗಿ ತೋರ್ಸಾತಿ ನೋಡ್ರಿ. y2 ಎಷ್ಟೈತಿ ಗೊತ್ತಾ, ಇಲ್ಲೇ 4 ಐತಿ. ಆಯ್ತಾ, ಮೈನಸ್ ಹೀಗೆ ಮೈನಸ್ ಇಂಟು ಬ್ರಾಕೆಟ್. y1 ಎಷ್ಟೈತಿ ನೋಡ್ರಿ, -2 ಐತಿ. ಸೊ 4 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಎಷ್ಟಾಯ್ತು, ಈಗ ಇದು 6 ಆಯ್ತು. 4 + 2 6. 6 × 36. 6 ಒಳಗೆ 5 ಹೋದ್ರು 1 1 1 1. ಸೊ ಸ್ಕ್ವೇರ್ ರೂಟ್ ಆಫ್ 37. ಅಂದ್ರೆ ಎ ಬಿ ಎಷ್ಟು ಬಂತು ಈಗ, ಸ್ಕ್ವೇರ್ ರೂಟ್ ಆಫ್ 37. ನೆಕ್ಸ್ಟ್ ಅದೇ ರೀತಿ ನಾವೇನ್ ಮಾಡೋಣ, ಈಗ ಬಿ ಸಿ ಕಂಡುಹಿಡಿಯೋಣ. ಕಂಡುಹಿಡಿಯೋಕೆ ಮುಂಚಿತವಾಗಿ ಬಿ ಮತ್ತು ಸಿ ಕೋಆರ್ಡಿನೇಟ್ಸ್ ಬರ್ಕೋರಿ. x1 y1 x2 y2 ಬರೀರಿ. ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ನೋಡ್ರಿ, x2 - x1 ಏನಾಗುತ್ತೆ 7 - 6 ಹೋಲ್ ಸ್ಕ್ವೇರ್ ಪ್ಲಸ್ -2 - 4 ಹೋಲ್ ಸ್ಕ್ವೇರ್. 7 6 ಕಳೆದ್ರೆ 1 1 1 1. -2ಕ್ಕೆ -4 ಕೂಡಿಸ್ರಿ. ಇಬ್ರು ಚಿಹ್ನೆ ಸೇಮ್ ಐತಿ. ಮೈನಸ್ ಇದ್ದಾಗ ಕೂಡಿಸ್ಬೇಕು. 4ಕ್ಕೆ 2 ಕೂಡಿಸ್ರಿ 6.
ಮೈನಸ್ ಎ ಮೈನಸ್ 6 ಅನ್ನ ಸ್ಕ್ವೇರ್ ಮಾಡಿದ್ರು ಪ್ಲಸ್ 36 ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 37 ಇದು ಬಿ ಸಿ. ಈಗ ನೋಡ್ಕೋರಿ, ಎ ಬಿ ಲೆಂತ್ ಬಂತು, ಬಿ ಸಿ ಲೆಂತ್ ಬಂತು, ಸ್ಕ್ವೇರ್ ರೂಟ್ ಆಫ್ 37 ಸ್ಕ್ವೇರ್ ರೂಟ್ ಆಫ್ 37. ಇಲ್ಲಿಗೆ ಕೈ ಬಿಡೋಂಗಿಲ್ಲ, ಯಾಕಂದ್ರೆ ಅವ್ರು ಚೆಕ್ ಮಾಡ್ರಿ ಅಂತ ಹೇಳ್ಯಾರ. ಎ ಸಿನೂ ಚೆಕ್ ಮಾಡಲೇಬೇಕು ಕಂಪಲ್ಸರಿ ಆಗಿ. ನಾನು ಇಲ್ಲಿ ಮಾಡೀನಿ. x2 ಮೈನಸ್ x1 7 ಮೈನಸ್ 5 ಹೋಲ್ ಸ್ಕ್ವೇರ್ ಪ್ಲಸ್ -2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಯಿತು. 2 ಕಳೆದ್ರೆ ಇದು 0 ಆಗುತ್ತೆ. 7 5 ಕಳೆದ್ರೆ 2 ಅಲ್ಲಿ 4. ಅಂದ್ರೆ ಇದರ ಆನ್ಸರ್ 2 ಬಂತು. ಅಂದ್ರೆ ಇದರ ಅರ್ಥ ಏನು, ಎ ಬಿ ಮತ್ತು ಬಿ ಸಿ ಮೆಜರ್ಮೆಂಟ್ ನೋಡ್ಕೊರಿ ಸೇಮ್ ಐತಿ. ಸೇಮ್ ಐತಿ ಅಂದ್ರೆ ಅರ್ಥ ಏನು, ಈ ಟ್ರಯಾಂಗಲ್ ದೊಳಗಡೆ 2 ಸೈಡ್ಸ್ ಈಕ್ವಲ್ ಅದಾವು ಅಂತ. ಸೊ ಇಫ್ 2 ಸೈಡ್ಸ್ ಆರ್ ಈಕ್ವಲ್ ದೆನ್ ದ ಗಿವನ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಆನ್ ಐಸೋಸೆಲಸ್ ಟ್ರಯಾಂಗಲ್. ಇಲ್ಲಿ ಫೈನಲ್ ಆಗಿ ನಾನು ಆನ್ಸರ್ ಬರ್ದೀನಿ. So AB is equal to BC. So 2 sides are equal. Therefore, triangle ABC is an isosceles triangle. ಒಂದ್ ವೇಳೆ AC ನು ಸ್ಕ್ವೇರ್ ರೂಟ್ ಆಫ್ 37 ಬಂದಿದ್ರೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಕಿತ್ತು. ಅದು ಬೇರೆ ಬಂದೈತಿ. ಅಂದ್ರೆ 2 ಸೇಮ್ ಬಂದ್ರೆ ಅರ್ಥ ಏನು, ಐಸೋಸೆಲಸ್ ಟ್ರಯಾಂಗಲ್. ಒಂದ್ ವೇಳೆ 3 ಸೈಡ್ಸ್ ಸೇಮ್ ಮೆಜರ್ಮೆಂಟ್ಸ್ ಬಂತಂದ್ರೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಗಿರ್ತೈತಿ. ನೆನ್ಪಿಟ್ಕೋರಿ. ನೆಕ್ಸ್ಟ್ ಪ್ರಾಬ್ಲಮ್. ಈಗ ಟ್ರಯಾಂಗಲ್ ಮೇಲೆ ಮುಗೀತು. ಈಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಕ್ವಾಡ್ರಿಲ್ಯಾಟ್ರಲ್ ಮೇಲೆ ಐತಿ ಇದು. ಶೋ ದ್ಯಾಟ್ ದ ಪಾಯಿಂಟ್ಸ್ 1, 7, 4, 2, -1, -1 and -4, 4 ಆರ್ ವರ್ಟಾಸಸ್ ಆಫ್ ಸ್ಕ್ವೇರ್. ಕ್ವಶನ್ ಅನ್ನ ಕಂಪ್ಲೀಟ್ ಆಗಿ ಹೋದ್ರಿ. ಫಸ್ಟ್ ಸೆಂಟೆನ್ಸ್ ಏನೈತಿ ಗೊತ್ತಾ, ಇಲ್ಲ, ಶೋ ದ್ಯಾಟ್ ದೀಸ್ 4 ಪಾಯಿಂಟ್ಸ್ ಆರ್ ವರ್ಟಾಸಸ್ ಆಫ್ ಎ ಸ್ಕ್ವೇರ್. ಈ 4 ಪಾಯಿಂಟ್ಸ್ ಚೌಕದ ಬಿಂದುಗಳು ಆಗ್ಯಾವು ಅಂತ ಸಾಧಿಸಬೇಕು. ಅವು ಚೌಕದ ಬಿಂದುಗಳೇ ಆಗಿದ್ದೇ ಆಯ್ತಂದ್ರೆ ಏನ್ ಕಂಡೀಷನ್ನು, ಇನ್ ಎ ಸ್ಕ್ವೇರ್ ಆಲ್ 4 ಸೈಡ್ಸ್ ಆರ್ ಈಕ್ವಲ್. ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಎ ಡಿ. ಇವು 4 ಬಾಹುಗಳು ಸಮನಾಗಿರಬೇಕು. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ, ಡಿಸ್ಟೆನ್ಸ್ ಬಿಟ್ವೀನ್ ಬಿ ಅಂಡ್ ಸಿ, ಸಿ ಅಂಡ್ ಡಿ ಅಂಡ್ ಡಿ ಅಂಡ್ ಎ ಆಲ್ ಆರ್ ಈಕ್ವಲ್. ಇಲ್ಲಿಗೆ ಮುಗಿಯೋದಿಲ್ಲ. ಅಂಡ್ ಡಯಾಗೋನಲ್ಸ್ ಅನ್ನು ಚೆಕ್ ಮಾಡಬೇಕು. ಎ ಸಿ ಡಯಾಗೋನಲ್ ಅಂಡ್ ಬಿ ಡಿ ಡಯಾಗೋನಲ್ ಇವನು ಸಹ ಈಕ್ವಲ್ ಆಗಿರ್ತಾವ ಸ್ಕ್ವೇರ್ ಒಳಗಡೆ. ಇದನ್ನ ನಾವು ಸ್ಕ್ವೇರ್ ಅಂತ ಸಾಧಿಸ್ಬೇಕಂದ್ರೆ 4 ಸೈಡ್ಸ್ ಅನ್ನು ಕಂಡು ಹಿಡಿದ್ರೆ ಮುಗಿಯೋದಿಲ್ಲ, ಡಯಾಗೋನಲ್ ಕಂಡು ಹಿಡಿಬೇಕು. ಡಯಾಗೋನಲ್ಸ್ ಆಫ್ ಎ ಸ್ಕ್ವೇರ್ ಆರ್ ಈಕ್ವಲ್. ಅವಾಗ ಡಯಾಗೋನಲ್ಸ್ ಮತ್ತು ಸೈಡ್ಸ್ ಈಕ್ವಲ್ ಮೆಜರ್ಮೆಂಟ್ಸ್, ಇದು ಸೈಡ್ಸ್ ಈಕ್ವಲ್ ಮೆಜರ್ಮೆಂಟ್ ಇರಬೇಕು ಮತ್ತು ಡಯಾಗೋನಲ್ಸ್ ಈಕ್ವಲ್ ಮೆಜರ್ಮೆಂಟ್ ಬಂದ್ರೆ ಮಾತ್ರ ಇದು ಸ್ಕ್ವೇರ್ ಆಗಿರ್ತೈತಿ. ರೈಟ್, ಚೆಕ್ ಮಾಡೋಣ. ಚೆಕ್ ಮಾಡೋಕ್ಕಿಂತ ಮುಂಚೆ ಅವ್ರು ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ ಅನ್ನ ನಾವು ವೇರಿಯಬಲ್ ಹಚ್ಚೋಣ. ಫಸ್ಟ್ ಪಾಯಿಂಟ್ ಐ ಟೇಕ್ ದಿಸ್ ಆಸ್ ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ ಅಂಡ್ ಪಾಯಿಂಟ್ ಡಿ. ಇದಾದ ತಕ್ಷಣನೇ ಡಿಸ್ಟೆನ್ಸ್ ಫಾರ್ಮುಲಾ ಬರೀಬೇಕು ಒಂದ್ಸಲ. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಒಂದ್ಸಲ ಫಾರ್ಮುಲಾ ಬರೆದ್ರೆ ಸಾಕು, ನೆಕ್ಸ್ಟ್ ಏನ್ ಬರೆಯೋ ಅವಶ್ಯಕತೆ ಬೀಳುವುದಿಲ್ಲ. ಈಗ ಫಸ್ಟ್ ಏನ್ ಮಾಡೋಣ, ಡಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಕಂಡಿಡಿಯೋಣ. ಅವಾಗ ಏನ್ ಮಾಡ್ಬೇಕಂತ ಹೇಳಿ ನಾನು, ಎ ಕೋಆರ್ಡಿನೇಟ್ಸ್ ಬಿ ಕೋಆರ್ಡಿನೇಟ್ಸ್ ಬರೋದಾದ ತಕ್ಷಣನೇ x1 y1 x2 y2 ಅಂತ ಬರ್ಕೋಬೇಕು. ಆದ ತಕ್ಷಣ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. x2 ಮೈನಸ್ x1 ಸೊ 4 ಮೈನಸ್ 1 ಹೋಲ್ ಸ್ಕ್ವೇರ್, y2 ಮೈನಸ್ y1 2 ಮೈನಸ್ 7 ಹೋಲ್ ಸ್ಕ್ವೇರ್. 4 1 ಕಳೆದ್ರೆ 3 9, 3 3 9. 2 7 ಕಳಿಬೇಕು, -5 -5 ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 25. 25 9 ಕೂಡಿಸ್ರಿ ಸ್ಕ್ವೇರ್ ರೂಟ್ ಆಫ್ 34. ಈಗ ಎ ಬಿ ಸಿಕ್ತು. ನೆಕ್ಸ್ಟ್ ಬಿ ಸಿ ಕಂಡು ಹಿಡಿಬೇಕಾದ್ರೆ ಬಿ ಮತ್ತು ಸಿ ಪಾಯಿಂಟ್ಸ್ ಅನ್ನು ಬರ್ಕೋಬೇಕು. ಅದೇ ರೀತಿ ಫಾಲೋ ಅಪ್ ಆಗಬೇಕು. ಇಲ್ಲಿ ನಾನು ಬರ್ದೀನಿ x2 ಮೈನಸ್ x1 -1 -4 ಹೋಲ್ ಸ್ಕ್ವೇರ್ -1 -2 ಹೋಲ್ ಸ್ಕ್ವೇರ್. -1 -4 ಕೂಡಿಸಿದ್ರೆ -5, -5 ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 25. ಇಲ್ಲಿ -1 -2 ಕೂಡಿಸ್ರಿ -3 -3 ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 9. ಸೊ ಸ್ಕ್ವೇರ್ ರೂಟ್ ಆಫ್ 34 2 ಸಿಕ್ಕು. ಈಗ ನೆಕ್ಸ್ಟ್ ಸಿ ಡಿ ಚೆಕ್ ಮಾಡೋಣ. ಸಿ ಮತ್ತು ಡಿ ಚೆಕ್ ಮಾಡೋಣ. ಮಾಡ್ಬೇಕಾದ್ರೆ ಕಂಪಲ್ಸರಿ ಆಗಿ ಕೋಆರ್ಡಿನೇಟ್ಸ್ ಬರ್ಕೋಬೇಕು. ಇಲ್ಲಿ ನೋಡ್ಕೊರಿ, x2 ಮೈನಸ್ x1 -4, ಇಲ್ಲಿ -1 ಐತಿ. ಯಾವಾಗ್ಲೂ ಒಂದು ಕೋಆರ್ಡಿನೇಟ್ಸ್ ಯಾವ್ದಾರ ಆ ರೀತಿ ಬಂದಂತ ಸಂದರ್ಭದೊಳಗಡೆ ನಿಮ್ಗೆ ಏನ್ ಕಂಡುಹಿಡಿಬೇಕು, x2 ಮೈನಸ್ x1 ಬೇಕಲ್ಲ. x2 -4 ಐತಿ, ಇದು ಚಿಹ್ನೆ ಮೈನಸ್ ಸೂತ್ರದಾಗಿರೋದು. x1 ಎಷ್ಟೈತಿ ಚೆಕ್ ಮಾಡ್ರಿ, -1 ಐತಿ, -1. ಸೊ -4 ಮೈನಸ್ ಇಂಟು ಮೈನಸ್ ಪ್ಲಸ್ 1, -4 1 ಕಳೀರಿ -3 ಇಲ್ಲಿ ಬರ್ತೈತಿ. ಅದನ್ನ ಈಗ -3 ಸ್ಕ್ವೇರ್ ಮಾಡೋಣ. -3 ಸ್ಕ್ವೇರ್ ಮಾಡಿದ್ರೆ ಏನಾಯ್ತು ಗೊತ್ತನ, -3 ಇಂಟು -3 ಮೈನಸ್ ಪ್ಲಸ್ 9. ಇದೇ 9 ನಾ ಇಲ್ಲಿ ಹಚ್ಚಿತ್ತು. ಇನ್ನೊಂದ್ಸಲ ಹೇಳಿತ್ತು ನೋಡ್ಬೇಕಾರೆ, -3 ಸ್ಕ್ವೇರ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 9 ಆಗುತ್ತೆ. ಅದೇ ರೀತಿ ಇದು ಸಿಕ್ತು. ಡಿ ಮತ್ತು ಎ, ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಡಿ ಅಂಡ್ ಎ ಲಾಸ್ಟ್ ಕಂಡುಹಿಡಿಯೋಣ. ಸೇಮ್ ಬಂತು. ಈಗ ನಮ್ದು ಏನಪ್ಪಾ ಅಂದ್ರೆ ಸ್ಕ್ವೇರ್ ಅಂತ ಹೇಳಿದ್ರು, 4 ಸೈಡ್ಸ್ ಕಂಡುಹಿಡಿದ್ವಿ. ಸೈಡ್ ಎ ಬಿ, ಸೈಡ್ ಬಿ ಸಿ, ಸೈಡ್ ಸಿ ಡಿ, ಸೈಡ್ ಡಿ ಎ 4 ಸೇಮ್ ಅದಾವ. ಇಲ್ಲಿ ಮುಗಿಲಿಲ್ಲ, ಮತ್ತೆ ಡಯಾಗೋನಲ್ಲಿಗೆ ಹೋಗ್ಬೇಕು ನಾವು.
ಯಾಕೆ ಅಂತಂದ್ರೆ ಈ ಡಯಾಗೋನಲ್ ಒಂದು ಎ ಸಿ ಐತಿ, ಇನ್ನೊಂದು ಡಯಾಗೋನಲ್ ಬಿ ಡಿ ಐತಿ. ನಾನು ಡಯಾಗೋನಲ್ ಎ ಸಿ ಕಂಡು ಹಿಡಿದೇನಿ ಇಲ್ಲೇ. -1 ಹೋಲ್ ಸ್ಕ್ವೇರ್ -1 ಪ್ಲಸ್ -7 ಇಟ್ಸ್ ಹೋಲ್ ಸ್ಕ್ವೇರ್. ಇಲ್ಲಿ -1ಕ್ಕೆ ಮೈನಸ್ ಕೂಡಿಸ್ರಿ -2, ಅದನ್ನ ಸ್ಕ್ವೇರ್ ಮಾಡಿದ್ರೆ +4. -1ಕ್ಕೆ -7 ಕೂಡಿಸ್ರಿ -8, -8 ಸ್ಕ್ವೇರ್ ಮಾಡಿದ್ರೆ +64. 8 8 64. ಸೊ 64ಕ್ಕೆ 4 ಕೂಡಿಸ್ರಿ √68. ಇನ್ನೂ ಒಂದು ಡಯಾಗೋನಲ್ ಐತಿ ಬಿ ಡಿ, ಅದ್ರ ಮೆಜರ್ಮೆಂಟು ಕಂಡು ಹಿಡಿದೀನಿ. 4 + 6 ಇಟ್ ಇಸ್ ಆಲ್ಸೋ ಸೇಮ್. ಈಗ ನೋಡ್ಕೊರಿ, ಡಯಾಗೋನಲ್ನು √68 68 ಸೇಮ್ ಅದಾವ. ಸೊ ಆಲ್ ದ 4 sides AB, BC, CD, D are equal and diagonals are also equal. Therefore, ABCD is a square. ಒಂದ್ ವೇಳೆ 4 sides ಸೇಮ್ ಬಂದು ಡಯಾಗೋನಲ್ಸ್ ಸಮ ಬರಲಿಲ್ಲ ಅಂದ್ರೆ ಅದು ರೋಂಬಸ್ ಆಗಿರ್ತೈತಿ. ರೋಂಬಸ್ ಈಸ್ ಆಲ್ಸೋ ಕ್ವಾಡ್ರಿಲ್ಯಾಟರಲ್. ನೋಡ್ಕೊ, ಇಲ್ಲಿ ಚಿತ್ರ ತೋರಿಸ್ತೀನಿ ನೋಡ್ರಿ ನಿಮಗೆ. ರೋಂಬಸ್ ಅದ್ದು ಈ ರೀತಿ ಇರುತ್ತೆ. ರೋಂಬಸ್ನೊಳಗ 4 sides ಸೇಮ್ ಇರ್ತಾವ, ಆದ್ರೆ ಡಯಾಗೋನಲ್ಸ್ ಸೇಮ್ ಇರುವುದಿಲ್ಲ. ಇದ್ರ ಲೆಂತ ಬೇರೆ ಇರುತ್ತೆ, ಇದ್ರ ಲೆಂತ ಬೇರೆ ಇರುತ್ತೆ. ಆದ್ರೆ ಸ್ಕ್ವೇರ್ ಒಳಗ ಡಯಾಗೋನಲ್ಸ್ ಸಮ ಇರ್ತಾವ, 4 sides ಸೇಮ್ ಇರ್ತಾವ. ನಿಮಗೆ ಇಲ್ಲೇ ಒಂದು ಹೋಮ್ವರ್ಕ್ ಕೊಟ್ಟಿನಿ. ಈಗ ನಾನು ಸ್ಕ್ವೇರ್ ಅಂತ ಸಾಧಿಸಿದ್ದು ತೋರಿಸಿದೆ. ಅದೇ ಸ್ಟೆಪ್ ಫಾಲೋ ಮಾಡ್ರಿ, ಎಲ್ಲಿ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. x1 x2 y1 y2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಮೈನಸ್ ಚಿಹ್ನೆ ಇದನ್ನ ಕನ್ವರ್ಟ್ ಮಾಡ್ಬೇಕಾದ್ರೆ ಹುಷಾರಾಗಿತ್ತು. ಸಾಲ್ವ್ ಮಾಡ್ರಿ. ಇಲ್ಲಿ ಕೊಟ್ಟಿನಿ ನಾನು. ಶೋ ದ್ಯಾಟ್ ದ ಪಾಯಿಂಟ್ಸ್ -1, -2, 1 0, -1 2, -3 0 ಆರ್ ದಿ ವರ್ಟಸಸ್ ಆಫ್ ಎ ಸ್ಕ್ವೇರ್. ಅಂದ್ರೆ 4 sides ಕಂಡಿಡೀರಿ, ಮತ್ತೆ 2 ಡಯಾಗೋನಲ್ ಕಂಡಿಡಿದ್ರಿ, ಅಷ್ಟು ಸೇಮ್ ಬಂತಂದ್ರೆ ಇದು ಸ್ಕ್ವೇರ್ ಆಗಿರ್ತೈತಿ. ಅಕಸ್ಮಾತ್ 4 sides ಸೇಮ್ ಬಂದು ಡಯಾಗೋನಲ್ಸ್ ಸೇಮ್ ಬರಲಿಲ್ಲ ಅಂದ್ರೆ ಅದು ಸ್ಕ್ವೇರ್ ಆಗಿರುವುದಿಲ್ಲ. ರೈಟ್. ನೆಕ್ಸ್ಟ್ 5ನೇ ಕ್ವಶನ್ ಹೋಗ್ತೀನಿ. ಇದು ಸಹ 3 ಮಾರ್ಕ್ಸಿನ ಕ್ವಶನ್. ಇದೇನ್ ಹೇಳ್ಯಾರ ಅವರು? ನೇಮ್ ದ ಟೈಪ್ ಆಫ್ ಕ್ವಾಡ್ರಿಲ್ಯಾಟರಲ್ ಅಂಡ್ ಗಿವ್ ರೀಸನ್. ಇಲ್ಲಿ 4 ಪಾಯಿಂಟ್ಸ್ ಅನ್ನು ಕೊಟ್ಟಾರ ಅವರು. ಈ 4 ಪಾಯಿಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, 4 sides ಅನ್ನು ಕಂಡು ಹಿಡೀರಿ. ಹಿಡಿದ ಮೇಲೆ ಆ ಒಂದು ಕ್ವಾಡ್ರಿಲ್ಯಾಟರಲ್ ಅಂಕವ್ರು ಕಂಪಲ್ಸರಿ. ಕ್ವಾಡ್ರಿಲ್ಯಾಟರಲ್ ಯಾವ್ಯಾವ್ದಾವು? ಸ್ಕ್ವೇರು, ರೆಕ್ಟ್ಯಾಂಗಲ್, ರೋಂಬಸ್, ಪ್ಯಾರಲೆಲೋಗ್ರಾಮ್, ಆಮೇಲೆ ಟ್ರಾಪಿಸಿಯಂ, ಇಷ್ಟೆಲ್ಲ ಅದಾವು. ಅದ್ರೊಳಗೆ ಯಾವ ಟೈಪು, ಅದ್ರ ಹೆಸರು ಯಾವ್ದು ಬರುತ್ತೆ ಅಂತ ಕಂಡುಹಿಡಿಬೇಕು. ಒಂದ್ ವೇಳೆ 4 sides 2 ಡಯಾಗೋನಲ್ ಸೇಮ್ ಅಂದ್ರೆ ಇದು ಸ್ಕ್ವೇರ್ ಆಗಿರ್ತೈತಿ. 4 sides ಸೇಮ್ ಬಂದು ಡಯಾಗೋನಲ್ ಬೇರೆ ಬೇರೆ ಬಂತು ಅಂತಂದ್ರೆ ಅದು ರೋಂಬಸ್ ಆಗಿರ್ತೈತಿ. ಆಮೇಲೆ 2 ಸೈಡ್ ಸೇಮ್ ಬಂದ್ರೆ ಅದಕ್ಕೆ ನಾವು ಅಪೋಸಿಟ್ ಸೈಡ್ಸ್ ಅಂತ ಕರಿತೀವಿ. 2 sides ಸೇಮ್ ಬಂದ್ರೆ ಅದು ಪ್ಯಾರಲೆಲೋಗ್ರಾಮ್ ಆಗಿರ್ತೈತಿ. ರೈಟ್, ಚೆಕ್ ಮಾಡೋಣ ನಾವೀಗ ಇದು ಏನಾಗೈತಿ ಅಂತ. ಫಸ್ಟ್ ನಾವೊಂದು ಕ್ವಾಡ್ರಿಲ್ಯಾಟರಲ್ ಚಿತ್ರ ಹಾಕೊಂಡಿನಿ, ABCD ಅಂತ. ಡಯಾಗೋನಲ್ಸ್ ಜಾಯಿನ್ ಮಾಡೀನಿ ನಾನು. ನೋಡೋಣ ಇದು ಯಾವ್ದು ಕ್ವಾಡ್ರಿಲ್ಯಾಟರಲ್ ಆಗುತ್ತೆ ಅಂತ. ಫಸ್ಟ್ ಅವ್ರು ಕೊಟ್ಟಿರೋ ಪಾಯಿಂಟ್ಸಿಗೆ ವೇರಿಯೇಬಲ್ ಹಚ್ಚ್ರಿ. ಪಾಯಿಂಟ್ A, ಪಾಯಿಂಟ್ B, ಪಾಯಿಂಟ್ C, ಪಾಯಿಂಟ್ D ಈ ರೀತಿ ಬರ್ಕೋಬೇಕು. ಬರೋದಾದ ತಕ್ಷಣ ಕಂಪಲ್ಸರಿ ಮರಿಬೇಡ್ರಿ, ದಯವಿಟ್ಟು ಸೂತ್ರ ಕಂಪಲ್ಸರಿ ಬರೀಲೇಬೇಕು. D is equal to square root of x2 minus x1 whole square plus y2 minus y1 whole square. ಫಸ್ಟ್ ನಾ ಸೈಡ್ AB ಕಂಡು ಹಿಡಿತೀನಿ. ಪಾಯಿಂಟ್ A ಬರ್ಕೋರಿ, ಪಾಯಿಂಟ್ B ಬರ್ಕೋರಿ. AB x2 minus x1 whole square 7 minus 4 whole square plus 6 minus 5 whole square. 7 4 3 3 9. 6 5 ಕಳೆದ್ರೆ 1 1 1 1. 3 3 9ಕ್ಕೆ 1 ಕೂಡಿಸಿ ಸ್ಕ್ವೇರ್ ರೂಟ್ ಆಫ್ 10. ಸೊ AB is ಸ್ಕ್ವೇರ್ ರೂಟ್ ಆಫ್ 10. ನೆಕ್ಸ್ಟ್ ನಾನು ಅದಕ್ಕೆ ಅಪೋಸಿಟ್, ABಗೆ ಅಪೋಸಿಟ್ ಆದಂತ DC ಕಂಡಿಡಿದ್ರಿ. ಯಾವ್ದಾದ್ರು ಕಂಡಿಡಿರಿ. BC ಕಂಡಿಡಿರ್ಬೇಕಾರೆ AB ಆದ ತಕ್ಷಣ ಕಂಟಿನ್ಯೂ ಬರ್ರಿ, AB. ನೆಕ್ಸ್ಟ್ BC ಬರ್ರಿ, CD ಬರ್ರಿ, DA ಬರ್ರಿ. BC ನೋಡ್ರಿ, ಸೇಮ್ ಅದನ್ನ ಫಾರ್ಮುಲಾ ಯೂಸ್ ಮಾಡೀನಿ. 4 7 ಕಳೆದ್ರೆ -3 ಸ್ಕ್ವೇರ್ ಮಾಡೀನಿ. 3 6 ಕಳೆದ್ರೆ 3, ಅದನ್ನು ಸ್ಕ್ವೇರ್ ಮಾಡೀನಿ. 9 9 ಕೂಡಿಸಿದ್ರೆ 18. ನೆಕ್ಸ್ಟ್ CD ಕಂಡಿಡಿದೀನಿ, √10 ಬಂದೈತಿ. AD ಕಂಡಿಡಿದೀವಿ, √18 ಬಂದೈತಿ. ಒಂದ್ಸಲ ಅಬ್ಸರ್ವ್ ಮಾಡಿಕೋರಿ, ಇವ್ರು 2 ಸೇಮ್ ಬಂದಾವ್. ABಗೆ CD ಸಮ ಬಂದೈತಿ. AB CD ಸಮ ಅಂದ್ರ ಅರ್ಥ ಏನು? ಇವು 2 ಅಪೋಸಿಟ್ ಸೈಡ್ಸ್, AB ಮತ್ತು CD. BC ಮತ್ತು AD ಸೇಮ್ ಬಂದಾವ್. BC ಆಮೇಲೆ AD ಸೇಮ್ ಬಂದಾವ್. ಸೊ ಇದರ ಅರ್ಥ ಏನು? ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ಇಷ್ಟಕ್ಕೆ ಬಿಡೋಂಗಿಲ್ಲ, ಡಯಾಗೋನಲ್ಸ್ ಕಂಡಿಡ್ಯಾನ. ಡಯಾಗೋನಲ್ AC, ಡಯಾಗೋನಲ್ BD. ಡಯಾಗೋನಲ್ AC ಕಂಡಿಡ್ದೀನಿ ನಾನಿಲ್ಲೇ. ಇಲ್ಲೇ 4 4 ಕಳೆದ್ರೆ 0, 3 5 ಕಳೆದ್ರೆ 2 2 ಅಲ್ಲಿ 4, ಅಂದ್ರೆ ಆನ್ಸರ್ 2 ಬಂತು. BD ಕಂಡು ಹಿಡಿದೀವಿ. 1 7 ಕಳೆದ್ರೆ 6 6 ಅಲ್ಲಿ 36, 2 6 ಕಳೆದ್ರೆ 4 4 4 16, 52 ಬಂತು. ನೋಡ್ರಿ, ಇದು √52 ಐತಿ, ಇದು ಬರೀ 2 ಐತಿ. ಸೊ ದ ಡಯಾಗೋನಲ್ಸ್ ಆರ್ ನಾಟ್ ಈಕ್ವಲ್. ಹಂಗಾದ್ರೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ದು ಡಯಾಗೋನಲ್ಸ್ ನಾಟ್ ಈಕ್ವಲ್ ಇತ್ತಂದ್ರೆ ಇದು ಕಂಪಲ್ಸರಿ ಏನಾಗಿರ್ತೈತೆ ಅಂದ್ರೆ ಇಟ್ ಈಸ್ ಎ ಪ್ಯಾರಲೆಲೋಗ್ರಾಮ್. ಬಿಕಾಸ್ ಇನ್ ಪ್ಯಾರಲೆಲೋಗ್ರಾಮ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಇಫ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಇಟ್ ಈಸ್ ಎ ಪ್ಯಾರಲೆಲೋಗ್ರಾಮ್.
ಸ್ಟೂಡೆಂಟ್ಸ್ ದಯವಿಟ್ಟು ಈ ಕೋಆರ್ಡಿನೇಟ್ ಚಾಪ್ಟರ್ನ ಬಹಳ ಸೀರಿಯಸ್ ಪ್ರಾಕ್ಟೀಸ್ ಮಾಡ್ರಿ. ವಿಡಿಯೋ ಒಂದ್ ಬಿಟ್ಟು 2 ಸಲ ನೋಡಿ ತಿಳ್ಕೊರಿ. ಮಿಸ್ಟೇಕ್ಸ್ ಮಾಡಬೇಡ್ರಿ. ಫಾರ್ಮುಲಾನ ಸರಿಯಾಗಿ ಬರೆಯಕ್ಕೆ ಕಲೀರಿ. ಫಸ್ಟು ಈ ಚಾಪ್ಟರ್ ಮೇಲೆ ನಿಮಗೆ ಒಂದು 3 ಮಾರ್ಕ್ಸಿನ ಕ್ವಶನ್, ಒಂದು 2 ಮಾರ್ಕ್ಸಿನ ಕ್ವಶನ್, ಒಂದು 1 ಮಾರ್ಕ್ಸಿನ ಕ್ವಶನ್, ಈ ರೀತಿ 6 ಮಾರ್ಕ್ಸಿಗೆ ಇದು ಚಾಪ್ಟರ್ ಐತಿ. ಡೆಫಿನಿಟ್ ಕ್ವಶನ್ಸ್ ಇರ್ತಾವೆ ಇದ್ರ ಮೇಲೆ. ನಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಾಯ್ತು ಅಂತಂದ್ರೆ ನಾವು ಎಕ್ಸಾಮ್ ಒಳಗೆ ಈಸಿಯಾಗಿ ಅದನ್ನ ಸಾಲ್ವ್ ಮಾಡ್ಕೋಬೇಕು. ಅದಕ್ಕಾಗಿನೇ ವಿಡಿಯೋನ ಒಂದ್ಸಲ ಬಿಟ್ಟು 2 ಸಲ ನೋಡ್ಕೋರಿ. ಇವು ಪ್ರಾಬ್ಲಮ್ ಅನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ರಿ. ಬರೀ ಫೇರ್ ಬರೋದು ಮುಗಿಸ್ಬೇಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.